ಡಿ ಮತ್ತು ನೀಟ್ ವಿದ್ಯಾರ್ಥಿಗಳು ನೀವು ಯಾರ್ಯಾರು ರೌಂಡ್ 2 ಕೌನ್ಸೆಲಿಂಗ್ನ ಅಟೆಂಡ್ ಮಾಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಮತ್ತು ನೀವೇನಾದರೂ ನೆಕ್ಸ್ಟ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಯಾಕೆಂದರೆ KA ಡೈರೆಕ್ಟರ್ ಏನು ಮಾಡಿದ್ದಾರೆ ಅಂದರೆ ಕೆಲವು ರೂಲ್ಸ್ಗಳನ್ನ ಇವಾಗಲೇ ಚೇಂಜಸ್ನ ಮಾಡಿದ್ದಾರೆ ಮತ್ತು ಸ್ಟ್ರಿಕ್ಟಾಗಿ ಕೆಲವು ವಾರ್ನಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಆ ಒಂದು ವಾರ್ನಿಂಗ್ಸ್ಗಳನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಫಾಲೋ ಮಾಡಿಲ್ಲ ಅಂದರೆ ಮುಂದೆ ಸಖತ್ತು ಪ್ರಾಬ್ಲಮ್ನ ಅನುಭವಿಸ್ತೀರಾ. ಆ ರೀತಿ ಇದೆ ಕೆಲವು ರೂಲ್ಸ್ಗಳು. ಅದಕ್ಕೋಸ್ಕರ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ನಿಮಗೆ ರೌಂಡ್ 2 ಅಲ್ಲಿ ಎಷ್ಟೊಂದು ಜನರಿಗೆ ಕಾಲೇಜ್ಗಳು ಅಪ್ಗ್ರೇಡ್ ಆಗಿದೆ. ಕೆಲವರಿಗೆ ಸೇಮ್ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಕೆಲವರಿಗೆ ಸೀಟೇ ಅಲಾಟ್ಮೆಂಟ್ ಆಗಿಲ್ಲ. ಇವಾಗ ನಿಮ್ಗೆ ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ನಿಮಗೆ ಸಿಕ್ಕಿರೋವಂಥ ಸೀಟು 99% ಕನ್ಫರ್ಮ್ ಆಗಿರುತ್ತೆ. ನಿಮ್ಗೇನಾದರೂ KCT ಕೋರ್ಸಸ್ ಅಲಾಟ್ಮೆಂಟ್ ಆಗಿದೆ, ಜೊತೆಗೆ ಆಯುಷ್ ಏನಾದರೂ ಅಲಾಟ್ಮೆಂಟ್ ಆಗಿದೆ ಅಂದರೆ ಫೈನಲ್ ರಿಸಲ್ಟ್ ಬಂದಾಗ ನಿಮಗೆ ಹೆಚ್ಚು ಚೇಂಜಸ್ ಆಗಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ನಿಮಗೆ ಯಾರು ಕೂಡ ಹೊಸ ಕಾಲೇಜಸ್ ಆಗಿರಲಿ ಸೀಟ್ಗಳು ಇನ್ಕ್ರೀಸ್ ಆಗ್ತಿಲ್ಲ. ಅದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಯಾವ ಕಾಲೇಜ್ ಸಿಕ್ಕಿದೆ ಆ ಒಂದು ಕಾಲೇಜ್ಗಳೇ ಸಿಗುವಂಥ ಚಾನ್ಸಸ್ ಇರುತ್ತೆ. ಸರಿನಾ? ಫೈನಲ್ ರಿಸಲ್ಟ್ ಬಂದಾಗ. ಮತ್ತು ಅವರು ಟ್ವಿಟರಲ್ಲಿ ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ನಿಮಗೆ ಇವತ್ತು ಫೈನಲ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದರೆ ವೆಯ್ಟ್ ಮಾಡಿ. ಮತ್ತು ನಿಮ್ಗೇನಾದರೂ ಮೆಡಿಕಲ್ ಡೆಂಟಲ್ ಅಲಾಟ್ಮೆಂಟ್ ಆಗಿದೆ ಅಂದರೆ ನಿಮಗೆ ಇವಾಗ ಫೈನಲ್ ರಿಸಲ್ಟ್ ಬರಲ್ಲ. MCCದು ರೌಂಡ್ 2 ರಿಸಲ್ಟ್ ಆದಮೇಲೆ ನಿಮಗೆ ಒಂದು ಫೈನಲ್ ರಿಸಲ್ಟ್ ಬರುತ್ತೆ KAಯಲ್ಲಿ ಮೆಡಿಕಲ್ ಮತ್ತು ಡೆಂಟಲಲ್ಲಿ. ಸರಿನಾ? ಇವಾಗ MCC ವೆಬ್ಸೈಟಲ್ಲಿ ಇರುವಂಥ ಅಪ್ಡೇಟ್ ಪ್ರಕಾರ ನಲ್ಲಿ ಯಾರಿಗೆ MCCಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ ಆ ಒಂದು ಸೀಟ್ಗಳನ್ನ ಸರೆಂಡರ್ ಮಾಡೋಕ್ಕೆ ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಕೂಡ ಪರ್ಮಿಷನ್ನ ಕೊಟ್ಟಿದ್ದಾರೆ. ಅಂದರೆ 3ನೇ ತಾರೀಕುವರೆಗೂ ಕೂಡ MCC ರೌಂಡ್ 2 ಸ್ಟಾರ್ಟ್ ಆಗಲ್ಲ. ಸರಿನಾ? ಇನ್ನೂ ಶೆಡ್ಯೂಲು ಕೂಡ ಬಂದಿಲ್ಲ. ಇನ್ನು MCC ಒಂದು ಕೌನ್ಸಿಲಿಂಗ್ ನಡಿಬೇಕಂದ್ರೆ ಮಿನಿಮಮ್ ಅಂದರೂ ಕೂಡ 7 to 15 ಡೇಸ್ನ ಟೈಮ್ನ ತೊಗೋತಾರೆ. ಅಂದರೆ 10ನೇ ತಾರೀಕುವರೆಗೂ ಕೂಡ MCC ರೌಂಡ್ 2 ರಿಸಲ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಿಮಗೆ ಯಾರ್ಯಾರು ಇವಾಗ ಮೆಡಿಕಲ್ ಮತ್ತು ಡೆಂಟಲ್ದು ರೌಂಡ್ 2 ಫೈನಲ್ ರಿಸಲ್ಟ್ಗೆ ವೆಯ್ಟ್ ಮಾಡ್ತಾಯಿರಾ ನಿಮಗೆ ಸೆಪ್ಟೆಂಬರ್ 10ನೇ ತಾರೀಕು ಅಥವಾ 15ನೇ ತಾರೀಕು ಆಗ್ಬೋದು. ಅದಕ್ಕೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸರಿನಾ? ಇಲ್ಲಿ KA ಡೈರೆಕ್ಟರು ಸ್ಟ್ರಿಕ್ಟಾಗಿ ಕೆಲವು ವಾರ್ನಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ ಅಂದರೆ ಇವಾಗ ನೀವು ಯಾರ್ಯಾರು ಚಾಯ್ಸ್ 1ನ ಕೊಡ್ತೀರಾ ಕರೆಕ್ಟಾಗಿ ಹೋಗಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿ. ಯಾಕೆಂದರೆ ಲಾಸ್ಟ್ ಟೈಮ್ ಫಸ್ಟು ರೌಂಡಲ್ಲಿ ಎಷ್ಟೊಂದು ಜನ ಚಾಯ್ಸ್ 1ನ ಕೊಟ್ಟಿದ್ದೀರಾ, ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿಲ್ಲ. ನೀವು ಚಾಯ್ಸ್ 1 ಕೊಟ್ಟಿದ್ದೀರಾ, ಫೀಸ್ ಪೇ ಮಾಡಿದ್ದೀರಾ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕು ಅಂತ. ಆದರೆ ಎಷ್ಟೊಂದು ಜನ ಅಡ್ಮಿಷನ್ ಆಗಿಲ್ಲ, ಅಂಥವ್ರನ್ನೆಲ್ಲ ಇವಾಗ ಕೌನ್ಸಲಿಂಗಿಂದ ಆಚೆ ಇಟ್ಟಿದ್ದಾರೆ. ಸರಿನಾ? ಮತ್ತು ಇವಾಗ ರೌಂಡ್ 2 ಅಲ್ಲಿ ಹೊಸದಾಗಿ ಒಂದು ಚೇಂಜಸ್ನ ಮಾಡಿದರೆ ಇಲ್ಲಿ ಅವರು ಮೊದಲು ಒಂದು ಆರ್ಡರ್ನ ಹೊರಡಿಸಿದ್ರು. ಅಲ್ಲಿ ಕ್ಲಿಯರಾಗಿ ಹೇಳಿದರು ಇವಾಗ ರೌಂಡ್ 2 ಅಲ್ಲಿ ನಿಮ್ಗೆ ಏನಾದರೂ KCT ಕೋರ್ಸ್ ಅಲಾಟ್ಮೆಂಟ್ ಆಯಿತು ಅಂದರೆ ನಿಮ್ಗೆ ಎರಡೇ ಆಯ್ಕೆ ಬರೋದು, ಚಾಯ್ಸ್ 1 ಅಥವಾ ಚಾಯ್ಸ್ 4 ಅಂತ. ಆದರೆ KA ಡೈರೆಕ್ಟರು ಇವಾಗ ಸಿಚುವೇಶನ್ ಯಾವ ರೀತಿ ಚೇಂಜಸ್ ಆಗಿದೆ ಅದ್ರ ಪ್ರಕಾರ ಅವರು ಸ್ಟೂಡೆಂಟ್ ಫ್ರೆಂಡ್ಲಿಯಾಗಿ ಡಿಸಿಷನ್ನ ಚೇಂಜಸ್ನ ಮಾಡಿದ್ದಾರೆ. ಅಂದರೆ ಇವಾಗ ನಿಮಗೆ ಚಾಯ್ಸ್ 1 ಮತ್ತು ಚಾಯ್ಸ್ 4 ಮಾತ್ರ ಬರಲ್ಲ, ಕಂಪ್ಲೀಟ್ಲಿ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 4 ಚಾಯ್ಸ್ಗಳು ಕೂಡ ಬರುತ್ತೆ. ಇವಾಗ ನೀವು ಸೀಟ್ ಹೋಲ್ಡ್ ಮಾಡಿಕೊಂಡು ಕೂಡ ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದಾಗಿರುತ್ತೆ. ಸರಿನಾ? ಇವಾಗ ನೀವು ಚಾಯ್ಸ್ 1ನ ಕೊಟ್ಟರೆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ, ಚಾಯ್ಸ್ 2 ಕೊಟ್ಟರೆ ಈ ಒಂದು ರೌಂಡಲ್ಲಿ ಫೀಸ್ ಕಟ್ಬಿಟ್ಟೇ ಸೀಟ್ನ ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 3 ಕೊಟ್ಟರೆ ನೀವು ಫೀಸ್ ಕಟ್ಟೋ ಅಗತ್ಯ ಎಲ್ಲ ಕೋರ್ಸ್ ಫೀಸು, ಆದರೆ ಕಾಷನ್ ಡೆಪಾಸಿಟ್ ಆಗಿ 10,000 ಕಟ್ಬಿಟ್ಟು ನೆಕ್ಸ್ಟ್ ರೌಂಡ್ನ ನೀವು ಅಟೆಂಡ್ ಮಾಡಬೇಕು. ನೀವೇನಾದರೂ ಚಾಯ್ಸ್ 4ನ ಕೊಟ್ಟರೆ ಅದನ್ನ ನೀವು ಬೇಕಂದರೆ ಎಡಿಟ್ ಮಾಡ್ಕೋಬೋದು. ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ಮನಸ್ಸು ಏನಾದರೂ ಚೇಂಜಸ್ ಆಯಿತು ಅಂದರೆ ಇವಾಗ ನಾನು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿಬಿಟ್ಟಿದೆ, ಅಯ್ಯೋ ಬೇಡ ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಆಗಿಬಿಡ್ತೀನಿ ಅಲಾಟ್ಮೆಂಟ್ ಆಗಿರೋದಕ್ಕೆ ಅಂದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಿ ಕಾಲೇಜ್ ಹೋಗಿ ಕೂಡ ಅಡ್ಮಿಷನ್ ಆಗ್ಬೋದು, ಅದಕ್ಕೂ ಕೂಡ ಪರ್ಮಿಷನ್ ಇರುತ್ತೆ. ಆದರೆ KA ಡೈರೆಕ್ಟರು ಸ್ಟ್ರಿಕ್ಟಾಗಿ ಹೇಳಿದರೆ ನೆಕ್ಸ್ಟು ರೌಂಡಲ್ಲಿ ಅಂದರೆ ಸೆಕೆಂಡ್ ರೌಂಡ್ ಆದಮೇಲೆ ನೆಕ್ಸ್ಟ್ ರೌಂಡ್ ಯಾವ್ದು ಬರುತ್ತಲ್ಲ ಥರ್ಡ್ ರೌಂಡು, ಆ ಒಂದು ರೌಂಡಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿರೋದಕ್ಕೆ ನೀವು ಹೋಗಿ ಅಡ್ಮಿಷನ್ ಆಗಿಲ್ಲ ಅಂದರೆ ಅವಾಗೇನಾದರೂ ನೀವು ಸೀಟ್ ಬಿಟ್ಟರೆ ನೀವೇನಾದರೂ 10,000 ಏನು ಕಟ್ಟಿರ್ತೀರ ಅದನ್ನೂ ಕೂಡ ನಾವು ಫೋರ್ಫಿಟ್ನ ಮಾಡ್ತೀವಿ. ಜೊತೆಗೆ 1 ಲಕ್ಷ ಇರುವಂಥ ಫೀಸ್ ಏನಾದರೂ ಬಿಟ್ಟರೆ 5 ಲಕ್ಷ ಪೆನಾಲ್ಟಿ ಫೀಸಾಗೂ ಕೂಡ ಕಟ್ಸ್ಕೋತೀವಿ. ನಿಮಗೆ ನೆಕ್ಸ್ಟ್ ವರ್ಷ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೂ ಕೂಡ ನಿಮ್ಮನ್ನ ಬಿಡಲ್ಲ, ಬ್ಯಾನ್ ಮಾಡ್ತೀವಿ ಅಂತ ಹೇಳಿದರೆ. ಅದಕ್ಕೋಸ್ಕರ ನೆಕ್ಸ್ಟ್ ರೌಂಡ್ ನೀವು ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಿ. ಅಲ್ಲಿ ನೀವು ಆಪ್ಷನ್ಟಲ್ಲಿ ಕೊಡುವಂಥ ಕಾಲೇಜಸ್ ಪ್ರತಿಯೊಂದು ಕೂಡ ನಿಮಗೆ ಇಷ್ಟ ಆಗಿರುವಂಥದ್ದೇ ಇರಬೇಕು. ನಿಮ್ಮ ತಲೆಯಲ್ಲಿ ಎರಡೇ ಇರಬೇಕು. ಈ ಒಂದು ಲಿಸ್ಟಲ್ಲಿ ಯಾವುದೇ ಕಾಲೇಜ್ ಸಿಕ್ಕಿದ್ರೂ ಕೂಡ ನಾನು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀನಿ, ಏನಾದರೂ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನಾನು ಪ್ರೈವೇಟಾಗಿ ಬೇರೆ ಕೋರ್ಸಿಗೆ ಸೇರ್ಕೋತೀನಿ, ಇಲ್ಲಾಂದರೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ಕೋತೀನಿ ಅಂತ ಇತ್ತು ಅಂದರೆ ಮಾತ್ರ ನೆಕ್ಸ್ಟ್ ರೌಂಡ್ನ ಅಟೆಂಡ್ ಮಾಡಿ. ನೆಕ್ಸ್ಟ್ ರೌಂಡಲ್ಲಿ
ನೀವೇನಾದರೂ ಒಂದು ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್, ಪೆನಾಲ್ಟಿ ಫೀಸ್ ಮತ್ತು ಕೌನ್ಸಿಲಿಂಗಿಂದ ಬ್ಯಾನ್ ಎಲ್ಲ ಪ್ರಕ್ರಿಯೆ ಕೂಡ ಆಗುತ್ತೆ. ಅದರಿಂದ ತುಂಬಾ ಕೇರ್ಫುಲ್ ಆಗಿ ನೆಕ್ಸ್ಟ್ ರೌಂಡ್ನ ಅಟೆಂಡ್ ಮಾಡಿ. ಇಲ್ಲಿ ನಿಮ್ಗೆ ಯಾರಿಗಾರಿಗೆ KECT ಕೋರ್ಸಸ್ ಅಲಾಟ್ಮೆಂಟ್ ಆಗಿದೆ ಮತ್ತು ಆಯುಷ್ ಅಲಾಟ್ಮೆಂಟ್ ಆಗಿದೆ, ಆದರೆ ನೀವೇನಾದರೂ MBBS BDS ನೋಡ್ತಾರೆ, ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅನ್ನೋದನ್ನ ಸಪ್ರೇಟಾಗಿ ಒಂದು ನೋಟಿಫಿಕೇಶನ್ ಬಿಡ್ತಾರೆ ಇವತ್ತು ಫೈನಲ್ ರಿಸಲ್ಟ್ ಬಂದಾದಮೇಲೆ. ಸರಿನಾ? ಇವತ್ತು ಫೈನಲ್ ರಿಸಲ್ಟ್ ಬರೋದು ಮೆಡಿಕಲ್ ಮತ್ತು ಡೆಂಟಲ್ ಬಿಟ್ಟು ಬೇರೆ ಕೋರ್ಸಸ್ಗಳಿಗೆ. ಮೆಡಿಕಲ್ ಮತ್ತು ಡೆಂಟಲ್ಗೆ ಫೈನಲ್ ರಿಸಲ್ಟ್ ಇವಾಗ ಬರಲ್ಲ, MCCದು ರೌಂಡ್ 2 ರಿಸಲ್ಟ್ ಬಂದಾದಮೇಲೆ ಬರುತ್ತೆ. ಮತ್ತೆ ನಿಮ್ಗೆ ಏನಾದರೂ ಒಂದು ಪೇಯ್ಡ್ ಮೆಂಬರ್ಶಿಪ್ ಬೇಕಾಗಿದೆ MCC ರೌಂಡ್ 2ಗೆ ಮತ್ತು ಮಾಪಪ್ ರೌಂಡ್ಗೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ರೀತಿ ಚೇಂಜಸ್ಗಳಿದೆ ಅನ್ನೋದನ್ನ ತಿಳಿಸಿ. ಧನ್ಯವಾದಗಳು.